ನಾಳೆ ಹೈ ವೋಲ್ಟೇಜ್ ಬಿಜೆಪಿ ಕೋರ್ ಕಮಿಟಿ ಸಭೆ ಮಲ್ಲೇಶ್ವರಂನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಭೆಗೆ ಆಗಮನ ಮೊನ್ನೆ ರಾಧಾ ಮೋಹನ್ ದಾಸ್ ಇಲ್ಲದೆ ನಡೆದಿದ್ದಂತಹ ಸಭೆ 3 ದಿನದ ಹಿಂದಷ್ಟೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗಾ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಈ ಬಾರಿ ಆದರೂ ಬಿಜೆಪಿ ಬಣ ಬಡಿದಾಡಕ್ಕೆ ಬೀಳುತ್ತಾ ಬ್ರೇಕ್. ಮೊನ್ನೆ ರಾಧಾ ಮೋಹನ್ ದಾಸ್ ಬಿಜೆಪಿಯ ರಾಜ್ಯ ಉಸ್ತುವಾರಿ ಇದ್ದಾರೆ, ಅವರು ಬಂದಿರಲಿಲ್ಲ. ಸಹ ಉಸ್ತುವಾರಿ ಸುಧಾಕರ್ ಮಾತ್ರ ಬಂದಿದ್ರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗಾ ಅವರು ಬಿಜೆಪಿಯ ಸಂಘಟನಾ ಸಭೆ ಮಾಡಿದ್ರು, ಕ್ಯಾಬಿನೆಟ್ ಮಾಡಿದ್ರು. ಅಲ್ಲಿ ಒಂದಿಷ್ಟು ಕಚ್ಚಾಟ ಆಗತ್ತೆ. ವಿಜೇಂದ್ರ ಅವ್ರನ್ನ ಉಳಿಸ್ಬೇಕು, ರಾಜ್ಯಾಧ್ಯಕ್ಷಕ್ಕೆ ಅವರು ಯತ್ನಾಳ್ ಅವರ ವಿಜೇಂದ್ರ ವರ್ಸಸ್ ಯತ್ನಾಳ್ ಏನಿದೆ ಅದು ಚರ್ಚೆ ಆಗಿತ್ತು. ಯತ್ನಾಳ್ನ ಉಚ್ಚಾಟನೆ ಮಾಡಬೇಕು ಅಂತ 37 ಜಿಲ್ಲಾಧ್ಯಕ್ಷರುಗಳಿಂದ ಒಂದು ಮನವಿನ ಕೊಡಲಾಗಿತ್ತು. ದೆಹಲಿಗೆ ಕೂಡ ಹೋಗಿ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಕೇಂದ್ರ ಶಿಸ್ತು ಸಮಿತಿಗೆ ಕಂಪ್ಲೇಂಟ್ ಕೊಟ್ಟಿದೆಯೋ ಅಥವಾ ಏನಾಗ್ತಾ ಇದೆ ಅಂತ ಹೇಳಿದೆ. ಈ ಬಾರಿ ಆದರೂ ಬಿಜೆಪಿ ಬಣ ಬಡಿದಾಟಕ್ಕೆ ಬಿಡುತ್ತಾ ಬ್ರೇಕ್. ರಾಧಾ ಮೋಹನ್ ದಾಸ್ ಕಚ್ಚಾಟಕ್ಕೆ ಅಂತ್ಯ ಹಾಡ್ತಾರಾ? ನಾಳೆ ಹೈ ವೋಲ್ಟೇಜ್ ಬಿಜೆಪಿ ಕೋರ್ ಕಮಿಟಿ ಸಭೆ. ಯಾಕಂದ್ರೆ ಲಾಸ್ಟ್ ನಡೆದಿದ್ದು ಬರೀ ಸಭೆ. ನಾಳೆ ನಡೆಯುವಂಥ ರಾಜ್ಯ ಕೋರ್ ಕಮಿಟಿ ಸಭೆ ಇದೆಯಲ್ಲ, ಅದು ಹೈ ವೋಲ್ಟೇಜ್ ಆಗಿದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಇಲ್ಲದೆ ನಡೆದಿತ್ತು ಆ ಸಭೆ. ಸಹ ಉಸ್ತುವಾರಿ ಮಾತ್ರ ಬಂದಿದ್ದು. ಒಂದಿಷ್ಟು ಪಾಯಿಂಟ್ಸ್ ಹೋಗಿದೆ, ಕಂಪ್ಲೇಂಟ್ ಹೋಗಿದೆ, ಏನಾಗಿದೆ ಅಂತ ವರದಿ ಹೋಗಿದೆ. ಹಾಗಾಗಿ ಮತ್ತೆ ಈಗ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಾಳೆ ನಡೆಯುತ್ತೆ. ಈ ಬಾರಿ ಆದರೂ ಬಿಜೆಪಿ ಬಣ ಬಡಿದಾಟಕ್ಕೆ ಕಚ್ಚಾಟಕ್ಕೆ ಬ್ರೇಕ್ ಹಾಡ್ತಾರಾ ರಾಧಾ ಮೋಹನ್ ದಾಸ್? ಯಾಕಂದರೆ ಪಕ್ಷ ಸಂಘಟನೆಗೆ ಬ್ರೇಕ್ ಹಾಕ್ತಾ ಇರೋದು ಬೇರೆ ಯಾವುದೂ ಅಲ್ಲ, ವಿಜೇಂದ್ರ ವರ್ಸಸ್ ಯತ್ನಾಳ್. ವಿಜೇಂದ್ರ ಕೂಡ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಸ್ವತಃ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟು ಅವರನ್ನು ಕರೆಸ್ಕೊಂಡು ಎಲ್ಲ ಕೇಂದ್ರ ಶಿಸ್ತು ಸಮಿತಿ ಕೇಳಿದೆ ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ಮು ಅಂತ. ಹಾಗಾದರೆ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ BY ವಿಜಯೇಂದ್ರ ಸಮರ್ಥರ ಇಲ್ಲ ಅಥವಾ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ. ಯಾಕೆ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಬಣ ಕಡಿದಾಟ, ಬಣ ಕಾದಾಟ ಏನೆಲ್ಲ ನಡೀತಾ ಇದೆ ಅದು ಜನವರಿವರೆಗೂ ಕೂಡ ನಡೆಯುವಂಥ ಸಾಧ್ಯತೆ ಇದೆ ಅಂತ ಫ್ರೀಡಮ್ ಟಿವಿ ಈಗಾಗಲೇ ಹೇಳಿತ್ತು. ಈಗ ನೋಡಿ, ಅದರ ಬೆನ್ನಲ್ಲೇ ಕೂಡ ನಾಳೆ ಮತ್ತೆ ಕೋರ್ ಕಮಿಟಿ ಸಭೆಯನ್ನು ಮಾಡ್ತಾರೆ. ಅದು ಕೂಡ ಯಾಕೆ ಲಾಸ್ಟ್ ಬರೀ ಸುಧಾಕರ್ ಅವರು ಸಹ ಉಸ್ತುವಾರಿ, ಸುಧಾಕರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ತರುಣ್ ಚುಗ್ಗಾ ಮಾತ್ರ ಮಾಹಿತಿಯನ್ನು ವರದಿನ ಪಡೆದುಕೊಂಡು ಹೋಗಿದ್ರು. 37 ಜಿಲ್ಲಾಧ್ಯಕ್ಷರುಗಳು ಕಂಪ್ಲೇಂಟ್ ಕೊಟ್ಟಿದ್ರು. ದೆಹಲಿಯಲ್ಲಿ ಬೆಳವಣಿಗೆ ಆಯಿತು. ಯತ್ನಾಳ್ ಟೀಮ್ ಹೋಗಿತ್ತು. ರಮೇಶ್ ಜಾರಕಿಹೊಳಿ ಹೋಗಿದ್ರು, ಹಾಗೆ S ಕುಮಾರ್ ಬಂಗಾರಪ್ಪ ಹೋಗಿದ್ರು, ಅರವಿಂದ್ ಲಿಂಬಾವಳಿ ಹೋಗಿದ್ರು. ಯತ್ನಾಳ್ ಟೀಮಿಗೆ ಕ್ಲಾಸ್ ತಗೊಂಡು ಅಥವಾ ಯತ್ನಾಳೇ ಕೂಡ BY ವಿಜೇಂದ್ರ ವಿರುದ್ಧ ತಿರುಗುಬಾಣವನ್ನು ಬಿಟ್ಟಿದ್ದಾರೋ ಅದೆಲ್ಲ ಗೊತ್ತಿಲ್ಲ. ಅದು ನಾಳೆ ಗೊತ್ತಾಗುತ್ತೆ. ಈಗ ನಾಳೆ ನಡೆಯುವಂತಹ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೆ, ಅದು ಹೈ ವೋಲ್ಟೇಜ್ ಪಡೆದಿದ್ದಂತೂ ಸುಳ್ಳಲ್ಲ.